ಪೌರ ಕಾರ್ಮಿಕರ ಬದುಕನ್ನು ಹಸನಾಗಿಸುವುದು ನಮ್ಮ ಸರ್ಕಾರದ ಮೂಲ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಮಾಡುತ್ತಲೇ ಬಂದಿದ್ದೇವೆ ಎಂದು ಹಿರಿಯೂರು ಶಾಸಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಹೇಳಿದರು. ಹಿರಿಯೂರು ತಾಲೂಕಿನ ನೆಹರು ಕ್ರೀಡಾಂಗಣದ ಹಳೆ ಕಡಲೆಕಾಯಿ ಮಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಲ್ಲಿ 11,133 ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಲಾಗಿದೆ. ರಾಜ್ಯದ ಎಲ್ಲಾ ರೀತಿಯ ಕಾಯಂ ಹೊರಗುತ್ತಿಗೆ ಮತ್ತು ಇತರ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಲಾಗುವುದು. ಪೌರ ಕಾರ್ಮಿಕರಿಗೆ ಸರ್ಕಾರ ಊಟ ನೀಡುವಲ್ಲಿ ಅನುಕೂಲಕರವಾಗಿ ಬದಲಾವಣೆ ತರಲಾಗಿದೆ ಎಂದು ಅವರು ಹೇಳಿದರು. ಪೌರ ಕಾರ್ಮಿಕರು ದುರಭ್ಯಾಸಗಳಿಂದ ದೂರವಿದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವಲ್ಲಿ ಹೆಚ್ಚು ಗಮನ ಕೊಡಬೇಕು. ಎಲ್ಲೆಂದರಲ್ಲಿ ಕಸ ಎಸೆಯದಂತೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ನಗರದಲ್ಲಿ ಪೌರ ಕಾರ್ಮಿಕರಿಗೆ 624 ಪ್ಲಸ್ 1,148 ಮನೆ ನಿರ್ಮಾಣ ಮಾಡಲು ತಯಾರಿ ನಡೆದಿದ್ದು ಪೌರ ಕಾರ್ಮಿಕರಿಗೆ ಪ್ರತ್ಯೇಕ ಸೂರು ಕಲ್ಪಿಸಲಾಗುವುದು. ನಗರದ ಒಳಚರಂಡಿ ವ್ಯವಸ್ಥೆಗಾಗಿ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಶೀಘ್ರದಲ್ಲೇ ಇದು ಆರಂಭವಾಗಲಿದೆ. ಒಳಚರಂಡಿ ನಿರ್ಮಾಣದಿಂದ ಪೌರ ಕಾರ್ಮಿಕರ ಶ್ರಮ ಕಡಿಮೆಯಾಗುತ್ತದೆ ಎಂದರು. ಹಿರಿಯೂರು ತಾಲೂಕಿನ ನಗರಸಭೆ ಆಡಳಿತದಿಂದ ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಎಲ್ಲರ ಉದ್ದೇಶ ಒಂದೇ ಇದೆ ಮತ್ತು ಎಲ್ಲರ ಆಶಯ ಕೂಡ ಒಂದೇ ಇದೆ. ಪೌರ ಕಾರ್ಮಿಕರು ದಿನ ಬೆಳಗ್ಗೆಯಿಂದ ನಗರವನ್ನ ಸ್ವಚ್ಛವಾಗಿ ಇಡಲಿಕ್ಕೆ 365 ದಿವಸಗಳು ಶ್ರಮ ಪಡ್ತಾರೆ ಇರಬೇಕು. ಅದಕ್ಕೆ ಸರ್ಕಾರದ ವತಿಯಿಂದ ಏನಾಗಬೇಕು, ಅದಕ್ಕೆ ಒತ್ತಡವನ್ನ ತನ್ನಿ ಅದಾಗಬೇಕು ಅನ್ನುವಂಥದ್ದು ಎಲ್ಲರ ಒಂದು ಅಭಿಲಾಷೆ ಆಗಿದೆ. ಅವರೆಲ್ಲರ ಮಾತಿಗೆ ನಾನು ಕೂಡ ಒಂದು ಸಹಮತಿಯನ್ನು ಕೊಡ್ತಾ ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು 11,130 ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರರು ಅಂತ ಸರ್ಕಾರ ಘೋಷಣೆ ಮಾಡಿದೆ. ಅದೆಲ್ಲ ನಮಗೆ ಗೊತ್ತಿದೆ. ಆದರೆ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ನಮಗೆ ಪೂರ್ತಿ ಮಾಹಿತಿ ಬಂದಿಲ್ಲ. ಈಗ 3 ತರ ಪೌರ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಪರ್ಮನೆಂಟ್ ವರ್ಕರ್ಸ್ ಇದ್ದಾರೆ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಕೆಳಗಡೆ ಕೆಲಸ ಮಾಡುವಂತವ್ರು ಇದ್ದಾರೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡುವಂತವ್ರು ಇದ್ದಾರೆ. ಯಾರ್ಯಾರನ್ನ ಸೇರಿಸಿದ್ದಾರೆ ಅನ್ನುವಂಥ ಮಾಹಿತಿ ಇನ್ನೂ ನಮಗೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ಸರ್ಕಾರ ಮುಖ್ಯವಾದಂತಹ ನಿರ್ಧಾರನೆ ಮಾಡಿರುತ್ತದೆ ಅಂತ ನಾನು ಕೂಡ ಭಾವಿಸಿದ್ದೇನೆ. ಸರ್ಕಾರ ಊಟದಲ್ಲೂ ಕೂಡ ಮೊಟ್ಟೆ ಕೊಡುವಂಥದ್ದು ಕೂಡ ಶುರು ಮಾಡಿದೆ. ಬಹುಶಃ ತಾವು ಕೂಡ ನಗರಸಭೆಯಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕು. ಕರೆಕ್ಟ್ ಕೊಡ್ತಿದ್ದೀರಾ? ಈಗ ಕೊಡ್ತಾ ಇದ್ದಾರ? ಮೊಟ್ಟೆ ಕೊಡ್ತಾ ಇದ್ದಾರ? ಹೆಣ್ಣು ಮಕ್ಕಳು ಎಷ್ಟು ಮನೆ ಕೈ ಇರ್ತಲ್ಲ, ನೀವು ಕೊಡಲ್ವೇ? ಯಾಕೆ ನೀವು ಆರೋಗ್ಯವಾಗಿ ಬಹಳ ಪ್ರಾಮುಖ್ಯತೆಯಿಂದ ವಹಿಸುತ್ತಾರೆ. ಆದ್ರೆ ನಾನು ಎಲ್ಲ ಪೌರ ಕಾರ್ಮಿಕರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ನಗರವನ್ನ ಸ್ವಚ್ಛವಾಗಿ ಇಡುವಂತ ಕೆಲಸವನ್ನ ಮಾಡ್ತೀರ. ಆದ್ರೆ ನಿಮ್ಮ ಸ್ವಚ್ಛತೆ ಬಗ್ಗೆ, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಕೂಡ ಗಮನವನ್ನ ಕೊಡಬೇಕು. ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನ ಮಾಡ್ಕೊಳ್ತೇನೆ. ನಗರದ ಸ್ವಚ್ಛತೆಯನ್ನ ಕಾಪಾಡುವಂತ ನೀವು ನಿಮ್ಮ ಆರೋಗ್ಯದ ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಳುವಂತ ದೃಢ ನಿರ್ಧಾರವನ್ನ ನೀವು ಮಾಡಬೇಕು. ಕೆಲವು ಅಭ್ಯಾಸಗಳೇನಿದೆ ಅವುಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ಬಿಡಿ ಅಂತಂದ್ರೆ ಯಾರು ಬಿಡಲ್ಲ. ನಾನು ಗೊತ್ತು, ಬೆಳೀತಾ ಇದ್ದಾರೆ, ಸುತ್ತಿ ಕೂತ್ಕೋಬಹುದು ನೀವು. ಆದ್ರೆ ಆ ದುಶ್ಚಟಗಳನ್ನ ಕಡಿಮೆ ಮಾಡ್ಕೊಳ್ಳುವಂತದಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನೀವು ಮಾಡಿ ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಹಾಗಾಗಿ ಕೂಡ ನಾವೆಲ್ಲ ತಗೊಂಡಿದ್ದೇವೆ. ಮನೆಗಳು ಕಟ್ಟುವಂಥದ್ದು ನಾನು ಮೊನ್ನೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. 624 ಮನೆ ಮತ್ತು 1,548 ಮನೆ ಜಾಗ ಇಲ್ಲದೆ ಇರೋರಿಗೆ ಕಟ್ತಾ ಇರುವಂತದ್ದನ್ನ ಮಾಡಿದ್ದೇವೆ. ಹಾಗಾಗಿ ಕಮಿಷನರು ಮತ್ತು ನಗರಸಭಾ ಉಪಾಧ್ಯಕ್ಷರು ಎಲ್ಲ ಸೇರಿ ಯಾರು ಪೌರ ಕಾರ್ಮಿಕರಲ್ಲಿ ಜಾಗವೇ ಇಲ್ಲ ಅಂತವ್ರು ಕೂಡ ಒಟ್ಟಿಗೆ ಸೇರಿಸುವಂತ ಕೆಲಸವನ್ನ ಮಾಡಬೇಕು.
ಹಾಗಾಗಿ ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಪ್ರವರ್ಗ 1ರ ರಾಜ್ಯಾಧ್ಯಕ್ಷರಾದ ಡಿಟಿ ಶ್ರೀನಿವಾಸ್ ಅವರು ಮಾತನಾಡಿ, ಇಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರು ನಗರದ ಸ್ವಚ್ಛತೆಯ ಕಾರ್ಯವನ್ನು ನಿರ್ವಹಿಸುವ ಜೊತೆಗೆ ನಗರದ ವಿವಿಧ ಮನೆಗಳ ಕಸ ವಿಲೇವಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಈ ಮೂಲಕ ನಗರದ ನಾಗರಿಕ ಆರೋಗ್ಯ ರಕ್ಷಣೆ ಮಾಡುತ್ತಿರುವ ಪೌರ ಕಾರ್ಮಿಕರ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿದೆ ಎಂದರು. ಇದೇ ವೇಳೆ ನಗರದ 147 ಪೌರ ಕಾರ್ಮಿಕರಿಗೆ ವೈಯಕ್ತಿಕವಾಗಿ ಸಮವಸ್ತ್ರ ವಿತರಣೆ ಮಾಡಿ ನಂತರ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ, ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್, ನಗರಸಭೆ ಸದಸ್ಯರಾದ ಮಹೇಶ್ ಪಲ್ಲವ, ಎಂಡಿ ಸಣ್ಣಪ್ಪ, ಕೇಶವಮೂರ್ತಿ, ಜಯವಾಣಿ, ಸರವಣ, ಶಂಶುನೀಸಾ, ಬಿಎನ್ ಪ್ರಕಾಶ್, ಚಿತ್ರಜಿತ್ ಯಾದವ, ಮಲ್ಲೇಶ್, ರಾಘವೇಂದ್ರ, ರತ್ನಮ್ಮ, ಸುರೇಖಾ, ಅಂಬಿಕಾ, ಯಾನೆ ಅಂಬಿಕಾಬಾಯಿ, ಗೀತಾ ಗಂಗಾಧರ್, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ದುರ್ಗೇಶ್, ನಗರಸಭೆ ಅಧಿಕಾರಿಗಳಾದ ರಮೇಶ್, ಅಶೋಕ್, ಸಂಧ್ಯಾ, ಮೀನಾಕ್ಷಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ.